ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳು ಅಧ್ಯಾಯ 6ರಲ್ಲಿ ಬರುವಂಥ ಅಭ್ಯಾಸ 6.2ರ ಮೊದಲನೇ ಮತ್ತು ಎರಡನೇ ಪ್ರಶ್ನೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಸಮಾಂತರ ಶ್ರೇಣಿಗಳು ಅಧ್ಯಾಯ 5ರಲ್ಲಿ ಬರುವಂಥ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಈ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು ಅಭ್ಯಾಸ 6.2ರ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ನಮಗೆ ಎರಡು ತ್ರಿಭುಜದ ಚಿತ್ರಗಳನ್ನು ನೀಡಿದ್ದಾರೆ. ಚಿತ್ರ 6.7ರ ಮೊದಲನೇ ಮತ್ತು ಎರಡನೇ ಚಿತ್ರದಲ್ಲಿ DE ಸಮಾಂತರ BC, ಚಿತ್ರ 1ರಲ್ಲಿ EC ಮತ್ತು ಚಿತ್ರ 2ರಲ್ಲಿ AD ಬೆಲೆಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಅಭ್ಯಾಸ 6.2ರ ಎಲ್ಲ ಸಮಸ್ಯೆಗಳು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯದ ಮೇಲೆ ಆಧಾರಿತವಾಗಿದೆ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ನಾವಿಲ್ಲಿ ಈ ABC ತ್ರಿಭುಜಕ್ಕೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಿ ಹೇಳೋದಾದರೆ, ಈ ABC ತ್ರಿಭುಜದಲ್ಲಿ BC ಬಾಹುವಿಗೆ D ಏನಾಗಿದೆ ಅಂದರೆ ಸಮಾಂತರವಾಗಿದೆ. ಈ ಸಮಾಂತರವಾಗಿರುವ DE ಬಾಹು ಏನು ಮಾಡ್ತದಂದರೆ ಈ ತ್ರಿಭುಜದ ಉಳಿದೆರಡು ಬಾಹುಗಳು ಯಾವ್ಯಾವುದು AB ಮತ್ತು ACಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸ್ತದೆ. ಅಂದರೆ ಈ BCಗೆ ಸಮಾಂತರವಾಗಿ ಎಳೆದ DE ರೇಖೆಯು AB ಬಾಹುವನ್ನು ಎರಡು ಭಾಗಗಳಾಗಿ ಮಾಡ್ತಾ ಇದೆ. ಅದೇ ರೀತಿ AC ಬಾಹುವನ್ನು ಎರಡು ಭಾಗಗಳಾಗಿ ಮಾಡ್ತಾ ಇದೆ. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ ಭಾಗಗಳ ಅನುಪಾತ ಏನಾಗಿರ್ತವೆ ಅಂದರೆ ಸಮನಾಗಿರುತ್ತವೆ. ಅಂದರೆ ADಗೆ BD ಇಂದ ಭಾಗಿಸಿದಾಗ ಬರುವ ಅನುಪಾತದ ಬೆಲೆ AEಗೆ EC ಇಂದ ಭಾಗಿಸಿದಾಗ ಬರುವಂಥ ಅನುಪಾತದ ಬೆಲೆ ಇವೆರಡು ಸಮನಾಗಿರುತ್ತದೆ. ಅಂದರೆ AD ಭಾಗಿಸು BD ಇಸ್ ಈಕ್ವಲ್ ಟು AE ಭಾಗಿಸು EC ಆಗುತ್ತದೆ. ನಾವೀಗ ಇದೇ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಿ ಚಿತ್ರದಲ್ಲಿ ನೀಡಿರುವ ಎರಡು ಸಮಸ್ಯೆಗಳನ್ನು ಬಿಡಿಸಬೇಕು. ಮೊದಲಿಗೆ ನಾವು ಮೊದಲನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೊದಲನೇ ಉಪಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABCಯನ್ನು ನೀಡಿ ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿ ನೀಡಿದ್ದಾರೆ. ಜೊತೆಗೆ ADಯ ಬೆಲೆ, BDಯ ಬೆಲೆ, AEಯ ಬೆಲೆಗಳನ್ನು ನೀಡಿ ECಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು. ತ್ರಿಭುಜ ABCಯಲ್ಲಿ DE ಸಮಾಂತರ BC ಎಂದು, ಈ ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿ ನೀಡಿ ECಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿರುವುದರಿಂದ ನಾವಿಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಿ ತ್ರಿಭುಜ ABCಯ ECಯ ಅಳತೆಯನ್ನು ಕಂಡುಹಿಡಿಯೋಣ. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ BCಗೆ ಸಮಾಂತರವಾಗಿ ಎಳೆದ ಈ DE ರೇಖೆಯು ತ್ರಿಭುಜ ABCಯ AB ಮತ್ತು AC ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಈ DE ಬಾಹುವು AD ಮತ್ತು BDಗಳ ಅನುಪಾತವು AE ಮತ್ತು ECಗಳ ಅನುಪಾತಕ್ಕೆ ಸಮನಾಗಿರುವಂತೆ ಮಾಡುತ್ತದೆ. ಇದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು. ಇಲ್ಲಿ DEಯು BCಗೆ ಸಮಾಂತರವಾಗಿರೋದ್ರಿಂದ AB ಬಾಹುವಿನಲ್ಲಿ ADಗೆ BDಯಿಂದ ಭಾಗಿಸಿದಾಗ ಬರುವಂಥ ಅನುಪಾತದ ಬೆಲೆ, AC ಬಾಹುವಿನಲ್ಲಿ AEಗೆ ECಯಿಂದ ಭಾಗಿಸಿದಾಗ ಬರುವಂಥ ಅನುಪಾತದ ಬೆಲೆಗೆ ಸಮ ಎಂದು ಬರೆದುಕೊಳ್ಳಬೇಕು. ಅಂದರೆ ಈ ತುಂಡು ತುಂಡು ಭಾಗಗಳು ಸಮ ಎಂದು ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ನಮಗೆ ADಯ ಬೆಲೆ, BDಯ ಬೆಲೆ, AEಯ ಬೆಲೆಗಳನ್ನು ನೀಡಿದ್ದಾರೆ. ECಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಈ ಬೆಲೆಗಳನ್ನು ನಾವೀಗ ಈ ಸಮೀಕರಣದಲ್ಲಿ ಆದೇಶಿಸಿಕೊಳ್ಳೋಣ. ADಯ ಬೆಲೆ 1.5 ಭಾಗಿಸು BDಯ ಬೆಲೆ 3 ಇಸ್ ಈಕ್ವಲ್ಸ್ ಟು AEಯ ಬೆಲೆ 1 ಭಾಗಿಸು Cಯ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ ನಾವು ಕಂಡುಹಿಡಿಯಬೇಕಾದ CEಯನ್ನು ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಬಂದು ಎಡಭಾಗವು CE ಆಗುತ್ತದೆ. ಇಸ್ ಈಕ್ವಲ್ ಟು ಎಡಭಾಗದ ಛೇದದಲ್ಲಿರುವ 3ಅನ್ನು ಈ ಬಲಭಾಗಕ್ಕೆ ಒಯ್ದಾಗ ಈ 3 1ಕ್ಕೆ ಗುಣಿಸಲ್ಪಟ್ಟು ಈ ಬಲಭಾಗದ ಅಂಶವು 1 ಗುಣಿಸು 3 ಆಗುತ್ತದೆ. ಭಾಗಿಸು ಇಲ್ಲಿ ಅಂಶದಲ್ಲಿರುವ 1.5 ಈ ಸಮೀಕರಣದ ಬಲಭಾಗಕ್ಕೆ ತಂದಾಗ ಈ ಅಂಶದಲ್ಲಿರುವ 1.5 ಛೇದಕ್ಕೆ ಹೋಗಿ ಭಾಗಿಸು 1.5 ಆಗುತ್ತದೆ.
ಸೊ 1.5 ಒಂದ್ಲೆ 1.5 ಆ್ಯಡ್ಲೆ 3 ಆಗುವುದರಿಂದ ಈ 3ಕ್ಕೆ 1.5ರಿಂದ ಭಾಗಿಸಿದಾಗ ಉತ್ತರ 2 ಬರುತ್ತದೆ. 1 × 2 ಅಂದರೆ 2 ಆಗುವುದರಿಂದ ತ್ರಿಭುಜದಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದ ಸಿಇ ಅಳತೆಯು ಇಲ್ಲಿ 2 ಸೆಂಟಿಮೀಟರ್ ಆಗುತ್ತದೆ. ಸೊ ಇದೇ ರೀತಿ ನಾವೀಗ ಎರಡನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ತ್ರಿಭುಜ ABC ಅನ್ನು ತೆಗೆದುಕೊಂಡು ಈ ತ್ರಿಭುಜದಲ್ಲಿ ಕೇಳಿರುವ ADಯ ಬೆಲೆಯನ್ನು ಕಂಡುಹಿಡಿಯೋಣ. ತ್ರಿಭುಜ ABCಯಲ್ಲಿ ನಮಗೆ DE ಸಮಾಂತರ BC ಆಗಿ ನೀಡಿರುವುದರಿಂದ ನಾವಿಲ್ಲಿ ತ್ರಿಭುಜ ABCಯಲ್ಲಿ DE ಸಮಾಂತರ BC ಎಂದು ಬರೆದುಕೊಳ್ಳೋಣ. ಈ ತ್ರಿಭುಜದಲ್ಲಿ ನಮಗೆ BD ಅಳತೆ, EC ಅಳತೆ, AE ಅಳತೆಗಳನ್ನು ನೀಡಿ AD ಅಳತೆಯನ್ನು ಕಂಡುಹಿಡಲಿಕ್ಕೆ ಹೇಳಿರೋದ್ರಿಂದ ಜೊತೆಗೆ DE ಸಮಾಂತರ BC ಆಗಿದೆ ಅಂತ ಹೇಳಿರೋದ್ರಿಂದ ಸೊ ನಾವಿಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅನ್ವಯಿಸಿ AD ಅಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ DEಯು BCಗೆ ಸಮಾಂತರವಾಗಿರೋದ್ರಿಂದ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈ DE ರೇಖೆಯು AB ಮತ್ತು AB ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ DE ರೇಖೆಯು AD ಮತ್ತು BDಗಳ ಅನುಪಾತವನ್ನು AE ಮತ್ತು ECಗಳ ಅನುಪಾತಕ್ಕೆ ಸಮನಾಗಿರುವಂತೆ ಮಾಡುತ್ತದೆ. ಆದ್ದರಿಂದ ನಾವಿಲ್ಲಿ AD ಭಾಗಿಸು BD = AE ಭಾಗಿಸು EC ಎಂದು ಬರೆದುಕೊಳ್ಳೋಣ. ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯ ಎಂದು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಇಲ್ಲಿ ನಮಗೆ ADಯ ಬೆಲೆಯನ್ನು ಕೊಟ್ಟಿಲ್ಲ, ADಯ ಬೆಲೆಯನ್ನು ಕಂಡುಹಿಡಿಯಬೇಕು. ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಭಾಗಿಸು BDಯ ಬೆಲೆಯು 7.2 ಇದನ್ನು BDಯ ಸ್ಥಾನದಲ್ಲಿ ಬರೆದುಕೊಳ್ಳೋಣ. = AE 1.8 ಭಾಗಿಸು CE 5.4 ಅಂತ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ADಯನ್ನು ಇದ್ದಾಗೆ ಬರೆದುಕೊಳ್ಳೋಣ, ಯಾಕಂದರೆ ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ. = 1.8 ಭಾಗಿಸು 5.4 ಇದ್ದಾಗೆ ಬರೆದುಕೊಳ್ಳೋಣ. ಛೇದದಲ್ಲಿರುವ 7.2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 7.2 ಇಲ್ಲಿ ಅಂಶಕ್ಕೆ ಹೋಗಿ 1.8ಕ್ಕೆ ಗುಣಿಸಲ್ಪಟ್ಟು ಅಂಶವು ಇಲ್ಲಿ 1.8 × 7.2 ಆಗುತ್ತದೆ. ಸೊ ನಾವೀಗ ಇದನ್ನು ಸಂಕ್ಷೇಪಿಸಬೇಕು. ಸೊ 1.8 ಒಂದ್ಲೆ 1.8 ಮೂರ್ಲೆ 5.4 ಆಗುತ್ತದೆ. ನಾವೀಗ 7.2ಕ್ಕೆ 3ರಿಂದ ಛೇದವನ್ನು ಹೊಡೆಯೋಣ. 3 1 3, 3 2 6 ಆಗುತ್ತದೆ. ಇಲ್ಲಿ 1 ಉಳಿಯುತ್ತದೆ. 1 ಮತ್ತು 2 ಅಂದರೆ 12 ಆಗುತ್ತದೆ. 3 4 12 ಆಗುತ್ತದೆ. ಇಲ್ಲಿ 1 ಸ್ಥಾನದ ನಂತರ ಬಿಂದು ಇರೋದ್ರಿಂದ ಇಲ್ಲಿ 1 ಸ್ಥಾನಾಂತರ ಬಿಂದು ಹಾಕಿಕೊಂಡಾಗ ಇದು 2.4 ಆಗುತ್ತದೆ. 2.4 × 1 ಅಂದರೆ 2.4 ಆಗುವುದರಿಂದ ನಾವು ಕಂಡುಹಿಡಿಯಬೇಕಾದ ADಯ ಬೆಲೆಯು ಇಲ್ಲಿ 2.4 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಮೊದಲನೇ ಮುಖ್ಯ ಪ್ರಶ್ನೆಯನ್ನು ಉತ್ತರಿಸಿದ ನಂತರ ನಾವೀಗ ಅಭ್ಯಾಸ 6.2ರ ಎರಡನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. E ಮತ್ತು F ಬಿಂದುಗಳು ಕ್ರಮವಾಗಿ ತ್ರಿಭುಜ PQRನ PQ ಮತ್ತು PRಗಳ ಮೇಲಿನ ಬಿಂದುಗಳು. ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ EF ಸಮಾಂತರ QR ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳಿ ನಮಗೆ PE, EQ, PF ಮತ್ತು FRನ ಬೆಲೆಗಳನ್ನು ನೀಡಿ ತ್ರಿಭುಜ PQRನಲ್ಲಿ ಈ ಮೂರು ಸಂದರ್ಭಗಳಲ್ಲಿ EF ಸಮಾಂತರ QR ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಹೇಳಿದ್ದಾರೆ. ಆದರೆ ಈ ಪ್ರಶ್ನೆಯಲ್ಲಿ ನಮಗೆ EF ಸಮಾಂತರ QR ಆಗುವಂತೆ ತ್ರಿಭುಜ PQRನ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ಈ ಪ್ರಶ್ನೆಗಳನ್ನು ಬಿಡಿಸಲು ಅನುಕೂಲಕರವಾಗುವ ಹಾಗೆ EF ಸಮಾಂತರ QR ಆಗುವಂತೆ ತ್ರಿಭುಜ PQR ಅನ್ನು ರಚಿಸಿಕೊಳ್ಳಬೇಕು. ನಾವೀಗ ಈ ಚಿತ್ರದಲ್ಲಿರುವ ದತ್ತಾಂಶವನ್ನು ಇಲ್ಲಿ ಬರೆದುಕೊಳ್ಳೋಣ. ತ್ರಿಭುಜ PQRನಲ್ಲಿ E ಮತ್ತು Fಗಳು ಕ್ರಮವಾಗಿ PQ ಮತ್ತು PRಗಳ ಮೇಲಿನ ಬಿಂದುಗಳೆಂದು ಬರೆದುಕೊಳ್ಳೋಣ. ಸೊ ಇದಾದ ನಂತರ ನಾವೀಗ ಮೊದಲನೇ ಉಪ ಪ್ರಶ್ನೆಯನ್ನು ತೆಗೆದುಕೊಂಡು ಈ ಮೊದಲನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ಅಳತೆಗಳಿಗೆ ತ್ರಿಭುಜ PQRನಲ್ಲಿ EF ಸಮಾಂತರ QR ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತೆ ಎಳೆದ ಸರಳ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರಬೇಕಾದರೆ ಆ ಸಮಾಂತರವಾಗಿ ಎಳೆದಂಥ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಬೇಕಾಗ್ತದೆ. ಅಂದರೆ ತ್ರಿಭುಜ PQRನಲ್ಲಿ EF ಸಮಾಂತರ QR ಆಗಿರಬೇಕಾದ್ರೆ PE ಭಾಗಿಸು EQ ಅನುಪಾತದ ಬೆಲೆಯು PF ಭಾಗಿಸು FR ಅನುಪಾತದ ಬೆಲೆಗೇನಾಗಿರಬೇಕು, ಸಮನಾಗಿರಬೇಕು. ಹೀಗೆ ಇವೆರಡು ಅನುಪಾತಗಳ ಬೆಲೆಗಳು ಸಮನಾಗಿದ್ದರೆ
ಇ ಎಫ್ ಕ್ಯೂ ಆರ್ಗೆ ಸಮಾಂತರವಾಗಿರುತ್ತದೆ. ಒಂದು ವೇಳೆ ಬೇರೆ ಬೇರೆ ಆಗಿದ್ದರೆ, ಅಂದರೆ ಈ ಅನುಪಾತಗಳ ಬೆಲೆಗಳು ಬೇರೆ ಬೇರೆ ಆಗಿದ್ದರೆ, ಸಮನಾಗಿ ಇಲ್ದಿದ್ದಾಗ ಆವಾಗ ಇ ಎಫ್ ಕ್ಯೂ ಆರ್ಗೆ ಸಮಾಂತರ ಆಗಿರೋದಿಲ್ಲ. ನಾವೀಗ ಮೊದಲನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಪಿ ಇ ಕ್ಯೂ, ಪಿ ಎಫ್ ಮತ್ತು ಎಫ್ ಆರ್ ಬೆಲೆಗಳನ್ನು ಈ ಸಮೀಕರಣದಲ್ಲಿ ಆದೇಶಿಸಿ ಈ ಅನುಪಾತಗಳ ಬೆಲೆಗಳು ಸಮನಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ನಾವೀಗ ಪಿ ಭಾಗಿಸು ಇ ಕ್ಯೂನಲ್ಲಿ ಪಿ ನ ಬೆಲೆ 3.9, ಇ ಕ್ಯೂನ ಬೆಲೆ 3 ಆದೇಶಿಸೋಣ. ಹಾಗೆ ಪಿ ಎಫ್ ಭಾಗಿಸು ಎಫ್ ಆರ್ನಲ್ಲಿ ಪಿ ಎಫ್ನ ಬೆಲೆ 3.6, ಎಫ್ ಆರ್ನ ಬೆಲೆ 2.4 ಆದೇಶಿಸೋಣ. ಇದನ್ನು ನಾವೀಗ ಸಂಕ್ಷೇಪಿಸೋಣ. 3 1 3, 3 1 3, ಈ ಬಿಂದುವಿನಲ್ಲಿ ಹಾಕಿಕೊಳ್ಳಿ. 3 3 9 ಆಗುತ್ತದೆ. 3.9ಕ್ಕೆ 3ರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರ್ತದೆ? 1.3. ಅದೇ ರೀತಿ 3.6 ಮತ್ತು 2.4 ನಾವು ಸಂಕ್ಷೇಪಿಸೋಣ. ಸೊ ಇವೆರಡಕ್ಕೂ ನಾವು 1.2ರಿಂದ ಅಥವಾ 12ರಿಂದ ಭಾಗಿಸಿದ್ರೂ ಆಗುತ್ತದೆ. ಸೊ 1.2 2.4 ಆಗುವುದರಿಂದ ಇಲ್ಲಿ 2 ಅಂತ ಬರೆದುಕೊಳ್ಳೋಣ. ಹಾಗೆ 1.33 3.6 ಆಗೋದ್ರಿಂದ ಇಲ್ಲಿ 3 ಅಂತ ಬರೆದುಕೊಳ್ಳೋಣ. ಅಥವಾ 12 24, 12 36 ಅಂತ ಬರಿಬಹುದು. ಸೊ 3ಕ್ಕೆ 2ರಿಂದ ಭಾಗಿಸಿದಾಗ ಬರುವಂಥ ಉತ್ತರ 1.5. ಆದ್ದರಿಂದ ನಾವಿಲ್ಲಿ 3/2 ಸ್ಥಾನದಲ್ಲಿ 1.5 ಅಂತ ಬರೆದುಕೊಳ್ಬೋದು ಅಥವಾ 3/2 ಅಂತ ಬರೆಯಬಹುದು. ಸೊ ಇಲ್ಲಿ ಸ್ಪಷ್ಟವಾಗಿ ಪಿ ಇ ಭಾಗಿಸು ಇ ಕ್ಯೂನ ಬೆಲೆ 1.3 ಆದರೆ ಪಿ ಎಫ್ ಭಾಗಿಸು ಎಫ್ ಆರ್ನ ಬೆಲೆ 1.5 ಆಗಿದೆ. ಅಂದರೆ ಇವೆರಡು ಅನುಪಾತಗಳ ಬೆಲೆಗಳು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಇ ಎಫ್ ರೇಖೆಯು ಕ್ಯೂ ಆರ್ ಬಾಹುವಿಗೆ ಸಮಾಂತರ ಆಗಿಲ್ಲ. ಆದ್ದರಿಂದ ನಾವಿಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿಲ್ಲ ಎಂದು ಬರೆಯಬೇಕು. ಯಾಕೆಂದರೆ ಇವೆರಡು ಅನುಪಾತಗಳ ಬೆಲೆಗಳು ಏನು ಬಂದಿದ್ದಾವೆ ಅಂದರೆ ಬೇರೆ ಬೇರೆ ಬಂದಿದ್ದಾವೆ. ಸೊ ಇದೇ ರೀತಿ ನಾವೀಗ ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬೆಲೆಗಳನ್ನು ತೆಗೆದುಕೊಂಡು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸಬೇಕು. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇಲ್ಲಿ ಇ ಎಫ್ ಕ್ಯೂ ಆರ್ಗೆ ಸಮಾಂತರವಾಗಿರಬೇಕಾದ್ರೆ ಪಿ ಭಾಗಿಸು ಇ ಕ್ಯೂ ಮತ್ತು ಪಿ ಎಫ್ ಭಾಗಿಸು ಎಫ್ ಆರ್ಗಳ ಅನುಪಾತ ಏನಾಗಿರ್ಬೇಕಂದ್ರೆ ಸಮನಾಗಿರಬೇಕು. ಒಂದು ವೇಳೆ ಈ ಅನುಪಾತಗಳ ಬೆಲೆಗಳು ಬೇರೆ ಬೇರೆ ಆಗಿದ್ರೆ ಇಲ್ಲಿ ಇ ಎಫ್ ಕ್ಯೂ ಆರ್ಗೆ ಸಮಾಂತರ ಆಗಿರೋದಿಲ್ಲ. ನಾವೀಗ ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಪಿ ಇ ಕ್ಯೂ ಇ ಪಿ ಎಫ್ ಹಾಗೂ ಎಫ್ ಆರ್ ಬೆಲೆಗಳನ್ನು ಈ ಅನುಪಾತಗಳಲ್ಲಿ ಆದೇಶಿಸಿ ಈ ಅನುಪಾತಗಳು ಸಮನಾಗಿದೆಯೋ ಅಥವಾ ಬೇರೆಯಾಗಿದೆಯೋ ಎಂಬುದನ್ನು ಪರೀಕ್ಷಿಸೋಣ. ಸಮನಾಗಿದ್ದರೆ ಇ ಎಫ್ ಏನಾಗಿರ್ತದೆ ಅಂದರೆ ಕ್ಯೂ ಆರ್ಗೆ ಸಮಾಂತರ ಆಗಿರ್ತದೆ. ಸಮನಾಗಿ ಇಲ್ಲದೆ ಇದ್ದರೆ ಇ ಎಫ್ ಕ್ಯೂ ಆರ್ಗೆ ಸಮಾಂತರ ಆಗಿರೋದಿಲ್ಲ. ಸೊ ಇಲ್ಲಿ ಪಿ ನ ಬೆಲೆ 4, ಪಿ ಎ ಸ್ಥಾನದಲ್ಲಿ ಆದೇಶಿಸೋಣ. ಇ ಕ್ಯೂನ ಬೆಲೆ 4.5, ಇ ಕ್ಯೂನ ಸ್ಥಾನದಲ್ಲಿ ಆದೇಶಿಸಿದಾಗ ಪಿ ಇ ಭಾಗಿಸು ಇ ಕ್ಯೂ ಏನಾಗ್ತದೆ 4/4.5 ಆಗುತ್ತದೆ. ಅದೇ ರೀತಿ ಪಿ ಎಫ್ನ ಬೆಲೆ 8 ಭಾಗಿಸು ಆರ್ ಎಫ್ನ ಬೆಲೆ 9 ಆದೇಶಿಸೋಣ. ಸೊ ಮುಂದಿನ ಹಂತದಲ್ಲಿ ಈ ಎಡಭಾಗದ ಅನುಪಾತವನ್ನು ಸಂಕ್ಷೇಪಿಸಿ ಇದು 8/9ಕ್ಕೆ ಸಮನಾಗಿದೆ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಸೊ ನಾನಿಲ್ಲಿ ಛೇದದಲ್ಲಿ 4.5 ಅಂತ ಇದೆಯಲ್ಲ, ಈ ದಶಮಾಂಶ ಬಿಂದುವನ್ನು ಒಂದು ಸ್ಥಾನಕ್ಕೆ ಸ್ಥಳಾಂತರಿಸ್ತೇನೆ. ಹೀಗೆ ಸ್ಥಳಾಂತರಿಸಿದಾಗ 4.5 ಏನಾಗ್ತದೆ 45 ಆಗ್ತದೆ. ಸೊ ಛೇದದಲ್ಲಿರುವ ದಶಮಾಂಶ ಬಿಂದುವನ್ನು ಒಂದು ಸ್ಥಾನ ಸ್ಥಳಾಂತರಿಸಿದಾಗ ಅಂಶದಲ್ಲೂ ಸಹ ದಶಮಾಂಶ ಬಿಂದುವನ್ನು ಒಂದು ಸ್ಥಾನ ಸ್ಥಳಾಂತರಿಸಬೇಕು. ಒಂದು ವೇಳೆ ಅಂಶದಲ್ಲಿ ದಶಮಾಂಶ ಬಿಂದು ಇಲ್ಲದೆ ಇದ್ದರೆ ಛೇದದಲ್ಲಿ ಎಷ್ಟು ಸ್ಥಾನ ದಶಮಾಂಶ ಬಿಂದುವನ್ನು ಸ್ಥಳಾಂತರಿಸಿದ್ರಲ್ವ ಅಷ್ಟೇ 0ಯನ್ನು ಅಂಶದಲ್ಲಿ ನೀಡಬೇಕು. ಇಲ್ಲಿ ಛೇದದಲ್ಲಿ ಒಂದು ಸ್ಥಾನ ದಶಮಾಂಶ ಬಿಂದುವನ್ನು ಸ್ಥಳಾಂತರಿಸಿದ್ರಿಂದ ಅಂಶದಲ್ಲಿ ದಶಮಾಂಶ ಬಿಂದು ಇಲ್ಲದೆ ಇರೋದ್ರಿಂದ ನಾವು ಎಷ್ಟು 0ಯನ್ನು ನೀಡ್ಕೊಳ್ಬೇಕು? 1 0ಯನ್ನು ನೀಡ್ಕೊಳ್ಬೇಕು. ಹೀಗೆ ಮಾಡಿದಾಗ 4/4.5 ಏನಾಗ್ತದೆ 40/45 ಆಗ್ತದೆ. ನಾವೀಗ ಇದನ್ನು ಛೇದವನ್ನು ಹೊಡಿಬಹುದು. 5ರಿಂದ 5 9 45, 5 8 40 ಆಗುತ್ತದೆ. ಇದು ಯಾವ್ದು ಸಮನಾಗಿದೆ? ಬಲಭಾಗದಲ್ಲಿರುವಂಥ ಅನುಪಾತ 9ನೇ 8ಕ್ಕೆ ಸಮನಾಗಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ಸ್ಪಷ್ಟವಾಗಿ ಪಿ ಭಾಗಿಸು ಇ ಕ್ಯೂ 8/9 ಆಗಿದ್ದರೆ ಪಿ ಎಫ್ ಭಾಗಿಸು ಎಫ್ ಆರ್ ಏನಾಗಿದೆ 8/9 ಆಗಿದೆ. ಅಂದರೆ ಇವೆರಡು ಅನುಪಾತಗಳ ಬೆಲೆಗಳು ಸಮನಾಗಿದೆ. ಆದ್ದರಿಂದ ಇವೆರಡು ಅನುಪಾತಗಳ ಬೆಲೆಗಳು ಸಮನಾಗಿದ್ದಾಗ ಇ ಎಫ್ ಏನಾಗಿರ್ತದೆ ಕ್ಯೂ ಆರ್ಗೆ ಸಮಾಂತರ ಆಗ್ತದೆ. ಹಾಗಾಗಿ ನಾವಿಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ಬರೆಯೋಣ. ಹಾಗೆ ನಾವೀಗ ಕೊನೆಯ ಉಪಪ್ರಶ್ನೆ ಅಂದರೆ ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಪಿ ಕ್ಯೂ ಪಿ ಆರ್ ಪಿ ಇ ಪಿ ಎಫ್ನ ಬೆಲೆಗಳನ್ನು ತೆಗೆದುಕೊಂಡು ಈ ಬೆಲೆಗಳ ಆಧಾರದ ಮೇಲೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸೋಣ. ಈ ಮೂರನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಬೆಲೆಗಳನ್ನು ನೀವು ಗಮನಿಸಿದಾಗ ಈ ಮೂರನೇ ಉಪಪ್ರಶ್ನೆಯಲ್ಲಿ ನಮಗೆ ಪಿ ಕ್ಯೂನ ಬೆಲೆಯನ್ನು ನೀಡಿದ್ದಾರೆ, ಹಾಗೆ ಪಿ ಇನ ಬೆಲೆಯನ್ನು ನೀಡಿದ್ದಾರೆ. ಆದರೆ ಈ ಅನುಪಾತ ಪಿ ಇ ಭಾಗಿಸು ಇ ಕ್ಯೂನ ಅನುಪಾತದ ಬೆಲೆಯನ್ನು ಕಂಡುಹಿಡಲಿಕ್ಕೆ ನಮಗೆ ಇ ಕ್ಯೂನ ಬೆಲೆಯನ್ನು ನೀಡಿಲ್ಲ. ಹಾಗೆ ಈ ಕಡೆಗೂ ಅಂದರೆ ನಮಗೆ ಇಲ್ಲಿ ಪಿ ಆರ್ನ ಬೆಲೆಯನ್ನು ನೀಡಿದ್ದಾರೆ, ಹಾಗೆ ಪಿ ಎಫ್ನ ಬೆಲೆಯನ್ನು
ನೀಡಿದ್ದಾರೆ. ಆದರೆ ಈ ಪಿ ಎಫ್ ಭಾಗಿಸು ಎಫ್ ಆರ್ ಈ ಅನುಪಾತವನ್ನು ಕಂಡುಹಿಡಲಿಕ್ಕೆ ನಮಗೆ ಎಫ್ ಆರ್ನ ಬೆಲೆಯನ್ನು ನೀಡಿಲ್ಲ. ಹಾಗಾಗಿ ನಾವು ಈ ದತ್ತಾಂಶಗಳ ಸಹಾಯದಿಂದ ಇ ಕ್ಯೂನ ಬೆಲೆ ಹಾಗೂ ಎಫ್ ಆರ್ನ ಬೆಲೆಯನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು ಇ ಕ್ಯೂನ ಬೆಲೆಯನ್ನು ಕಂಡುಹಿಡಿಯೋಣ. ಇ ಕ್ಯೂನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಪಿ ಕ್ಯೂನ ಬೆಲೆಯಲ್ಲಿ ಪಿ ನ ಬೆಲೆಯನ್ನು ಕಳಿಬೇಕಾಗ್ತದೆ. ಸೊ ಪಿ ಕ್ಯೂನ ಬೆಲೆಯನ್ನು ನಮಗೆ 1.28 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಹಾಗಾಗಿ ಪಿ ಕ್ಯೂನ ಸ್ಥಾನದಲ್ಲಿ 1.28 ಅಂತ ಬರೆದುಕೊಳ್ಳೋಣ. ಮೈನಸ್ ಪಿ ನ ಬೆಲೆಯನ್ನು ನಮಗೆ 0.18 ಆಗಿ ನೀಡಿದ್ದಾರೆ. ಹಾಗಾಗಿ ಪಿ ನ ಸ್ಥಾನದಲ್ಲಿ 0.18 ಬರ್ಕೊಳ್ಳೋಣ. ಸೊ 1.28ರಲ್ಲಿ 0.18 ಕಳೆದಾಗ ಬರುವ ಉತ್ತರ 1.10. ಆದ್ದರಿಂದ ಇಲ್ಲಿ ಇ ಕ್ಯೂನ ಬೆಲೆಯು 1.10 ಸೆಂಟಿಮೀಟರ್ ಆಗುತ್ತದೆ. ಸೊ ಇದೇ ರೀತಿ ನಾವೀಗ ಎಫ್ ಆರ್ನ ಬೆಲೆಯನ್ನು ಕಂಡುಹಿಡಿಯೋಣ. ಎಫ್ ಆರ್ನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಪಿ ಆರ್ನ ಬೆಲೆಯಲ್ಲಿ ಪಿ ಎಫ್ನ ಬೆಲೆಯನ್ನು ಕಳಿಬೇಕಾಗ್ತದೆ. ಪಿ ಆರ್ನ ಬೆಲೆಯನ್ನು ನಮಗೆ 2.56 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಮೈನಸ್ ಪಿ ಎಫ್ನ ಬೆಲೆಯನ್ನು ನಮಗೆ 0.36 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ 2.56ರಲ್ಲಿ 0.36 ಕಳೆದಾಗ ಬರುವ ಉತ್ತರ 2.20 ಸೆಂಟಿಮೀಟರ್. ಹೀಗೆ ನಾವು ಈ ಅನುಪಾತದ ಬೆಲೆಗಳನ್ನು ಕಂಡುಹಿಡಿಯಲು ಬೇಕಾಗಿರುವ ಇ ಕ್ಯೂ ಮತ್ತು ಎಫ್ ಆರ್ನ ಬೆಲೆಗಳನ್ನು ಕಂಡುಹಿಡಿದುಕೊಂಡ ನಂತರ ನಾವೀಗ ಪಿ ನ ಬೆಲೆ, ನಾವು ಕಂಡುಹಿಡಿದಂಥ ಇ ಕ್ಯೂನ ಬೆಲೆ, ಅದೇ ರೀತಿ ಪಿ ಎಫ್ನ ಬೆಲೆ, ಹಾಗೆ ನಾವು ಕಂಡುಹಿಡಿದಂಥ ಎಫ್ ಆರ್ನ ಬೆಲೆಗಳನ್ನು ಈ ಅನುಪಾತದಲ್ಲಿ ಆದೇಶಿಸಿ ಈ ಅನುಪಾತಗಳ ಬೆಲೆಗಳು ಸಮನಾಗಿದೆ ಅಥವಾ ಬೇರೆಯಾಗಿದೆ ಎಂಬುದನ್ನು ನೋಡೋಣ. ಪಿ ನ ಬೆಲೆ 0.18 ಭಾಗಿಸು ಇ ಕ್ಯೂನ ಬೆಲೆ 1.10, ಪಿ ಎಫ್ನ ಬೆಲೆ 0.36 ಭಾಗಿಸು ಎಫ್ ಆರ್ನ ಬೆಲೆ 2.20 ಆದೇಶಿಸಿದಾಗ ಈ ಅನುಪಾತಗಳು 0.18 ಭಾಗಿಸು 1.10 ಹಾಗೆ 0.36 ಭಾಗಿಸು 2.20 ಆಗುತ್ತದೆ. ನಾವೀಗ ಈ ದಶಮಾಂಶ ರೂಪದಲ್ಲಿರುವ ಈ ಅನುಪಾತಗಳನ್ನು ಪೂರ್ಣಾಂಕ ರೂಪದಲ್ಲಿ ಮಾಡಿಕೊಳ್ಳೋಣ. ಸೊ ಈ ಅನುಪಾತದ ಅಂಶದಲ್ಲಿರುವ ದಶಮಾಂಶ ಬಿಂದುವನ್ನು 2 ಸ್ಥಾನ ಸ್ಥಳಾಂತರಿಸಿದಾಗ 0.18 ಏನಾಗ್ತದೆ ಅಂದರೆ 18 ಆಗುತ್ತದೆ. ಹಾಗೆ ಛೇದದಲ್ಲೂ ಸಹ ನಾವು ದಶಮಾಂಶ ಬಿಂದುವನ್ನು ಅಂಶದಲ್ಲಿ ಎಷ್ಟು ಸ್ಥಾನ ಸ್ಥಳಾಂತರಿಸಿದ್ರಿ ಅಷ್ಟೇ ಸ್ಥಾನ ಛೇದದಲ್ಲೂ ನಾವು ದಶಮಾಂಶ ಬಿಂದುವನ್ನು ಸ್ಥಳಾಂತರಿಸಬೇಕು. ದಶಮಾಂಶ ಬಿಂದುವನ್ನು 2 ಸ್ಥಾನ ಸ್ಥಳಾಂತರಿಸಿದಾಗ 1.10 ಏನಾಗ್ತದೆ ಅಂದರೆ 110 ಆಗುತ್ತದೆ. ಅದೇ ರೀತಿ ಇಲ್ಲೂ ಸಹ ನಾವು ದಶಮಾಂಶ ಬಿಂದುವನ್ನು ಅಂಶದಲ್ಲಿ ಮತ್ತು ಛೇದದಲ್ಲಿ 2 ಸ್ಥಾನ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ 0.36 ಏನಾಗ್ತದೆ ಅಂದರೆ 36 ಆಗುತ್ತದೆ. ಭಾಗಿಸು ಛೇದದಲ್ಲಿ ದಶಮಾಂಶ ಬಿಂದು 2 ಸ್ಥಾನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು 220 ಆಗುತ್ತದೆ. ಸೊ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಇವೆರಡು ಅನುಪಾತಗಳು ಬೇರೆ ಬೇರೆಯಾಗಿ ಕಾಣ್ತಾ ಇದ್ದಾವೆ. ನಾವೀಗ ಇದನ್ನು ಸಂಕ್ಷೇಪಿತ ರೂಪದಲ್ಲಿ ಇವೆರಡು ಅನುಪಾತಗಳು ಒಂದೇ ಆಗಿದ್ದಾವೋ ಅಥವಾ ಬೇರೆ ಬೇರೆ ಆಗಿದ್ದಾವೋ ಎಂಬುದನ್ನು ನೋಡೋಣ. ಸೊ 2ರಿಂದ ಭಾಗಿಸ್ತಾ ಇದ್ದೇನೆ. 2 9 18, 2 5 10, 11ರಲ್ಲಿ 10 ಕಳೆದ್ರೆ 1 ಉಳಿಯುತ್ತದೆ. 1 ಮತ್ತು 0 10, 2 5 10 ಆಗುತ್ತದೆ. ಹಾಗಾಗಿ ಈ ಅನುಪಾತವು 9/55 ಆಗುತ್ತದೆ. ಹಾಗೆ ಈ ಅನುಪಾತದ ಅಂಶ ಮತ್ತು ಛೇದಕ್ಕೆ ನಾನು 4ರಿಂದ ಭಾಗಿಸ್ತಾ ಇದ್ದೇನೆ. 4 9 36 ಆಗುತ್ತದೆ. 4 5 20, 22ರಲ್ಲಿ 20 ಕಳೆದಾಗ ಉಳಿಯುವ ಶೇಷ 2, 2 ಮತ್ತು 0 20 ಆಗುತ್ತದೆ. 2 5 20 ಆಗುತ್ತದೆ. ಹಾಗಾಗಿ ಈ ಅನುಪಾತದ ಸಂಕ್ಷಿಪ್ತ ರೂಪವು 9/55 ಆಗುತ್ತದೆ. ಈ ಅನುಪಾತದ ಬೆಲೆಯು 9/55, ಈ ಅನುಪಾತದ ಬೆಲೆಯು 9/55 ಆಗಿರೋದ್ರಿಂದ ಇವೆರಡು ಅನುಪಾತಗಳು ಏನಾಗಿದ್ದಾವೆ ಅಂದರೆ ಸಮನಾಗಿದ್ದಾವೆ. ಅಂದರೆ ಇಲ್ಲಿ ಪಿ ಭಾಗಿಸು ಇ ಕ್ಯೂನ ಅನುಪಾತವು ಪಿ ಎಫ್ ಭಾಗಿಸು ಎಫ್ ಆರ್ನ ಅನುಪಾತಕ್ಕೆ ಸಮನಾಗಿದ್ದಾವೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಇ ಎಫ್ ಕ್ಯೂ ಆರ್ ಏನಾಗಿದೆ ಅಂದರೆ ಸಮಾಂತರ ಆಗಿದೆ.